ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮಗೆ ಒಂದು ಸಿಂಪಲಾಗಿ ಮಾಡ್ಕೊಳಕ್ಕಾಗೋಂಥ ಅಡುಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಬದನೆಕಾಯಿ, ಇದು ಮಂಗಳೂರು ಕಡೆ ಎಲ್ಲ ಜಾಸ್ತಿ ಸಿಗುತ್ತೆ ಈ ಬದನೆಕಾಯಿ. ಲಾಸ್ಟ್ ಟೈಮ್ ನಮ್ಮ ಟೆರೆಸ್ ಗಾರ್ಡನಲ್ಲೂ ನಾನು ನಿಮ್ಮ ಟೂರ್ ಮಾಡಿಸ್ಬೇಕಾದ್ರೆ ತೋರಿಸಿದ್ದೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ನೋಡಿ, ಇದು ಸುಮಾರು ಒಂದು 7-8 ಬದನೆಕಾಯಿ ಆಗಿದೆ. ಅದರಲ್ಲಿ 4 ಬದನೆಕಾಯಿ ಈ ರೆಸಿಪಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ. ಇದು ಬದನೆಕಾಯಿಯಿಂದ ಮಾಡುವಂಥ ಬದನೆಕಾಯಿ ಮೊಸರು ಬಜ್ಜಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಮೊಸರು. ನಾನು ಹೇಳ್ದಂಗೆ ಇದು ಬದನೆಕಾಯಿ ಮೊಸರು ಬಜ್ಜಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ಹೆಂಗೆ ಮಾಡೋದಂತ ನೋಡೋಣ ಬನ್ನಿ, ತೋರಿಸ್ತೀನಿ ಹೇಗೆ ಮಾಡೋದಂತ. ಮೊದಲಿಗೆ ಬದನೆಕಾಯಿನ ನೋಡಿ, ಈ ಥರ ರ್ಯಾಂಡಮ್ ಆಗಿ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡಿ ಒಂದು ಕುಕ್ಕರ್ ಪಾತ್ರೆಗೆ ಹಾಕಿ ಅಥವಾ ಒಂದು ಪಾತ್ರೆಗೆ ಹಾಕ್ಕೊಂಡು ಅರ್ಧ ಅದು ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಒಂದು ಅರ್ಧದಿಂದ 1 ಗಂಟೆ ಇದನ್ನು ನೀರಲ್ಲಿ ನೆನೆಯೋಕ್ಕೆ ಬಿಡಬೇಕು. ಯಾಕೆಂದರೆ ಅದರಲ್ಲಿ ಸ್ವಲ್ಪ ಒಗರು ಅಂಶ ಇರುತ್ತೆ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಬದನೆಕಾಯಿ ನೀರಲ್ಲಿ ನೆನಿಬೇಕು. ಸ್ವಲ್ಪ ಒಂದು ಅರ್ಧದಿಂದ 1 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ನಂತರ ಆ ನೀರೆಲ್ಲ ನೆನೆಸೋದಕ್ಕೆ ಹಾಕಿದ ನೀರೆಲ್ಲ ಬಸಿಬಿಟ್ಟು ಚೆನ್ನಾಗಿ ಮತ್ತೆ ಮುಳುಗೋಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಷಲು ಕೂಗಿಸ್ಕೋಬೇಕು. ಬದನೆಕಾಯಿ ಮೆತ್ತಗೆ ಬೇಯಬೇಕು. ಸಿಪ್ಪೆ ಏನು ತೆಗೆಯೋದು ಈಗ ಬೇಕಾಗಿಲ್ಲ, ಬೆಂದ ಮೇಲೆ ಸಿಪ್ಪೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ 3 ವಿಷಲ್ ಕೂಗಿ ಆಗಿದೆ. ನಾನು ಬದನೆಕಾಯಿನ ಸಿಪ್ಪೆ ಎಲ್ಲ ಬಿಡಿಸಿ ನಾನು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಇಂಗು, ಅದು ಮುದ್ದೆ ಇಂಗು ನನ್ನ ಮನೇಲಿತ್ತು, ಅದನ್ನು ಕಲಸಿ ಹಾಕ್ಕೊಂಡಿದ್ದೀನಿ. ನಾನು ಕಲ್ಲುಪ್ಪು ಹಾಕಿದರೆ ಕರಗಲ್ಲ, ಬದನೆಕಾಯಿ ಜೊತೆ ಹಾಕಲಿಲ್ಲ, ಮರ್ತೋಯ್ತು. ಅದಕ್ಕೆ ಪುಡಿ ಉಪ್ಪು ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೇ ಹಾಕೊಳ್ಳೋರು ಕುಕ್ಕರಿಗೆ ಹಾಕೋಬೋದು. ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಈ ಥರ ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಕ್ಯೂಚ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಖಾರ ಬಿಟ್ಕೊಳುತ್ತೆ ಈ ಥರ ಮಾಡಿದರೆ. ಹಾಗಾಗಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು, ಅಂದರೆ ಅರ್ಧ ಲೀಟ್ರ್ ಮೊಸರು ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ಹುಳಿ ಮೊಸರು ಬಳಸಬಾರ್ದು, ತಾಜಾ ಮೊಸರು ಬಳಸಿದ್ರೆ ಒಳ್ಳೆಯದು. ನಿಮ್ಮ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದರ ಹದಕ್ಕೆ ಪ್ರಕಾರ ಒಂದು 1/4 ಲೀಟ್ರು, ಅರ್ಧ ಲೀಟ್ರು ಮೊಸರಿಗೆ ಇಂತಿಷ್ಟೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಹತ್ತತ್ರ ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೊಂದು ಒಗ್ಗರಣೆ ಮಾಡಿಕೊಂಡ್ರೆ ರುಚಿಯಾಗಿ ನೋಡಿ. ಒಗ್ಗರಣೆಗೆ ಸಿಂಪಲ್ ಏನಿಲ್ಲ, ಎಣ್ಣೆ, ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದೇ ಒಂದು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು, ಇಷ್ಟನ್ನೇ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಂಡ್ರೆ ರುಚಿಯಾಗಿರೋ ಅಂಥ ಬದನೆಕಾಯಿ ಮೊಸರು ಬಜ್ಜಿ ರೆಡಿ. ತುಂಬ ಸುಲಭ ಇದನ್ನು ಮಾಡೋದು. ಬದನೆಕಾಯಿ ಮಾತ್ರ ಒಂದು ಸ್ವಲ್ಪ ಅರ್ಧ ಗಂಟೆಯಿಂದ 1 ಗಂಟೆ ತನಕ ನೆನಿಬೇಕು ಅಷ್ಟೇ. ಅದು ಬಿಟ್ಟರೆ ಮತ್ತೆ ತುಂಬ ಸುಲಭ ಇದನ್ನು ಮಾಡೋದು. ಬದನೆಕಾಯಿ ಒಂದು ಬೇಯಿಸ್ಕೊಂಡ್ರೆ ಆಯಿತು. ನೀವು ಕೂಡ ಈ ಬದನೆಕಾಯಿ ಮೊಸರು ಬಜ್ಜಿನ ಮಾಡಿ ನೋಡಿ. ಇದೇ ಬದನೆಕಾಯಿ ಆಗಬೇಕು ಅಂತಿಲ್ಲ, ಬಟ್ ಇದೇ ಬದನೆಕಾಯಲ್ಲಿ ಮಾಡಿದ್ರೂ ರುಚಿಯಾಗಿರುತ್ತೆ. ನಿಮಗೆ ಈ ಬದನೆಕಾಯಿ ಮಂಗಳೂರು ಸ್ಟೋರ್ಗಳಲ್ಲಿ ಆರಾಮಾಗಿ ಸಿಗುತ್ತೆ. ಇಲ್ಲಾಂದರೆ ಹಸಿರು ಕಲರ್, ಇದು ಒಂಥರ ಪರ್ಪಲ್ ಕಲರ್ ಬದನೆಕಾಯಿ ಇದೆಯಲ್ಲ ದಪ್ಪದು, ಅದರಲ್ಲೂ ಕೂಡ ಈ ಥರ ಮೊಸರು ಬಜ್ಜಿ ಮಾಡ್ಕೋಬೋದು. ಖಂಡಿತ ಈ ಥರ ಮೊಸರು ಬಜ್ಜಿನ ಒಂದ್ಸತಿ ಮಾಡಿ ಟ್ರೈ ಮಾಡಿ ಹೇಗಿತ್ತು ರುಚಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಮೊಸರು ಬಜ್ಜಿ ಬಿಸಿ ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೆಸಿಪಿನ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.